ಚಿತ್ರಗುಪ್ತರೇ, ಏನಿದು? ನಮ್ಮ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿರುವುದಲ್ಲ. ಮಹಾಪ್ರಭು, ಯಾರೋ ಮಹಾಪಾಪಿ ನಮ್ಮ ಲೋಕಕ್ಕೆ ಪ್ರವೇಶ ಮಾಡಿರುವಂತಿದೆ. ಯಾರಯ್ಯ ನೀವು? ಎಲ್ಲಯ್ಯ, ಬಿಡ್ರಯ್ಯ. ಚಿತ್ರಗುಪ್ತ, ಪ್ರವೇಶ ಮಾಡಿರುವುದು ಮಹಾಪಾಪಿಯಲ್ಲ, ಮುಗ್ಧೆ. ನೀನೇ ಮಹಾಪರಾಧವನ್ನು ಮಾಡಿರುವೆ. ನಾನಾ ತಾಯಿ? ನಾನೇನು ತಪ್ಪು ಮಾಡಿರುವೆ? ಬ್ರಹ್ಮನ ಲಿಖಿತವನ್ನೇ ತಲೆಕೆಳಗು ಮಾಡಿರುವೆ. ಈಗ ನೀನು ಶುಭಶ್ರೀಯನ್ನು ಕರೆತರುವ ಬದಲಾಗಿ ಮಾಲಾಶ್ರೀಯನ್ನು ಕರೆಸಿಬಿಟ್ಟಿರುವೆ. ಅಯ್ಯಯ್ಯೋ, ನೀನು ಮಾಡಿರುವುದು ಮಹಾಪರಾಧ. ಅವಳು ಶುಭಶ್ರೀ ಅಲ್ಲ, ಮಾಲಾಶ್ರೀ. ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿಬಿಡು. ನೀನು ಮಾಡಿರುವುದು ಮಹಾಪರಾಧ. ಎಂದು ಹೀಗೆ ಮಾಡುವುದಿಲ್ಲ ಮಹಾಪರಾಧ. ಶುಭಶ್ರೀಯ ಪ್ರಾಣವನ್ನು ತೆಗೆದುಕೊಂಡು ಬಾ ಎಂದು ಹೇಳುವುದನ್ನು ಬಿಟ್ಟು ಮಾಲಾಶ್ರೀ ಪ್ರಾಣವನ್ನು ತೆಗೆದುಕೊಂಡು ಬಾ ಎಂದು ಹೇಳಿರುವರಲ್ಲ, ನಿಮ್ಮ ಅವಿವೇಕತನಕ್ಕೆ ಏನು ಹೇಳಬೇಕು? ನೀವೇನು ಭಾರಿ ಸಾಚಾವಂತರೇ. ಚಿತ್ರಗುಪ್ತ, ಅಬ್ಬರದಿಂದ ಪ್ರಯೋಜನವಿಲ್ಲ. ಸಾವಿತ್ರಿ ಬಳಿ ಹೋಗಿ ವಾದದಲ್ಲಿ ಸೋತು ಸತ್ಯವಾನ್ ಪ್ರಾಣವನ್ನು ಹಿಂತಿರಿಸಿಕೊಟ್ಟಿದ್ದು ಲೋಕಕ್ಕೇನು ತಿಳಿಯದೆ. ಎಲ್ಲರೂ ತಪ್ಪು ಮಾಡುವರು, ನಾನು ಮಾಡಿರುವೆ. ಆದರೆ ನಿಮ್ಮಷ್ಟು ದೊಡ್ಡ ತಪ್ಪನ್ನು ನಾನು ಮಾಡಿಲ್ಲ. ಚಿತ್ರಗುಪ್ತ, ಮಿಸ್ಟರ್ ಯಮಣ್ಣ, ಇಲ್ಲಿ ನೋಡೋಣ. ಯಾರದು? ಇಷ್ಟೊತ್ತು ಶುಭಶ್ರೀ ಬದಲು ಮಾಲಾಶ್ರೀನ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ತಿದ್ರಲ್ಲ, ಆ ಮಾಲಾಶ್ರೀ ನಾನೇ. ಚಿತ್ರಗುಪ್ತರೇ, ಈಗ ಮಾನವಿಗೆ ಉತ್ತರವನ್ನು ಹೇಳಿ. ಮಹಾಪ್ರಭು, ಆ ಮಾನವಿಯ ಮುಂದೆ ನಮಗೆ ಅವಮಾನವಾಗುವುದು ಬೇಡ. ನಮ್ಮಲ್ಲಿ ಸೌಹಾರ್ದತೆ ಬೇಕು. ರೀ ಸ್ವಾಮಿ, ನೀವ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ನನ್ ಗತಿ ಏನು? ಆ ಜೀವ ನಂದು. ಈಗಾಗಲೇ ಭೂಲೋಕದಲ್ಲಿ ಬಾಂಬ್ ಬ್ಲಾಸ್ಟಿಂಗು, ಗೂಂಡಾಯಿಸಮ್ಸು, ಆಕ್ಸಿಡೆಂಟು, ಕ್ಯಾನ್ಸರು, ಏಡ್ಸ್ ಅಂತ ಸಾಯ್ತಿದ್ದಾರೆ. ನೀವ್ ಬೇರೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಮ ಯಮಲೋಕಕ್ಕೆ ಬಾಂಬ್ ಬಿಡ್ಬೇಕಾಗುತ್ತೆ. ಮಾನವಿ, ಏನಿದು ನಿನ್ನ ಉದ್ದಟತನ? ಮಾತು ಅತಿ ಆಯ್ತು, ಎಚ್ಚರಿಕೆ. ಯೋ, ಏನಯ್ಯ ಮಾತು ಅತಿ ಆಯ್ತು? ನನ್ ವಯಸ್ಸೆಷ್ಟಯ್ಯ? 22. ಇನ್ನು ಆಯ್ತು ಎಷ್ಟಯ್ಯ ಉಳಿದಿದೆ? 82. ಅಯ್ಯೋ 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 ಅಯ್ಯೋ, 82. ಎಷ್ಟು ಕೇವಲವಾಗಿ ಹೇಳ್ಬಿಟ್ಟಿಯಯ್ಯ. 22ಕ್ಕೆ ನನ್ನ ಡಾಮ್ ಡಸ್ಕಡಂಕ ಪಲಾಸ್ ಮಾಡ್ಬಿಟ್ರಲ್ಲ. ಯೋ, ನಾನಿನ್ನು ನಮ್ಮ ಮಾವನ ಜೊತೆ ಡುಯೆಟ್ ಹಾಡ್ಲಿಲ್ಲ, ತಾಳಿ ಕಟ್ಟಿಸ್ಕೊಳ್ಳಿಲ್ಲ, ಪ್ರಸ್ತುತ ಅನುಭವನೂ ಆಗ್ಲಿಲ್ಲ, ಇನ್ನು ಮಕ್ಕಳನ್ನ ಎತ್ಕೊಂಡು ಲಾಲಿ ಹಾಡ್ಲಿಲ್ಲ, ಇನ್ನು ಅಜ್ಜಿಯಾಗಿ ರುಕ್ಕುಮಣಿ ರುಕ್ಕುಮಣಿ ಶಾದಿಗೆ ಬಾತ್ ಕ್ಯಾ ಕ್ಯಾ ಹೂವಾ. ಏನ್ ಹೂವಾ? ಎಲ್ಲ ಹವ. ನಾನು ಏನೇನೋ ಇಮ್ಯಾಜಿನೇಷನ್ಸ್ ಇಟ್ಕೊಂಡಿದ್ದೆ, ನನ್ನ ಡ್ರೀಮ್ಸ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲಯ್ಯ. ನನಗದೆಲ್ಲ ಗೊತ್ತಿಲ್ಲ. ತಪ್ಪು ಮಾಡಿರೋದು ನೀನೇ ತಾನೆ. ನಡಿ, ಮೊದಲು ಕರ್ಕೊಂಡು ಹೋಗಿ ನನ್ನ ಗಾಜನೂರಿಗೆ ಬಿಡು. ನಡಿಯಯ್ಯ. ನಮ್ಮಜ್ಜಿ ಮುದ್ದೆ ಬಸ್ಸಾರು ಮಾಡ್ಕೊಂಡು ಕಾಯ್ತಾ ಇರ್ತಾಳೆ, ಆರೋಗುತ್ತೆ. ನಡಿಯಯ್ಯ. ಈ ಮಾನವಿಯ ಗೋಳಾಟವನ್ನು ನೋಡಲಾಗುತ್ತಿಲ್ಲ. ಇವಳನ್ನು ಕರೆದುಕೊಂಡು ಹೋಗಿ ಭೂಲೋಕಕ್ಕೆ ಬಿಟ್ಟು ಬಂದು ಬಿಡಿ. ಬಗ್ಗಿ ನೋಡಿ. ಪಾಪ, ಆ ಮಾನವಿಯ ದೇಹ ಸುಟ್ಟು ಬೂದಿಯಾಗುತ್ತಿದೆ. ಯಾರಿದು? ಅಯ್ಯೋ ಅಯ್ಯೋ ಅಯ್ಯೋ, ನಂದಯ್ಯ, ನನ್ ಬಾಡಿ ಆರ್ಸಯ್ಯ. ನೋಡ್ತಾ ಇದ್ದೀರಲ್ಲಯ್ಯ, ನೀರ್ ತಗೊಂಡ್ ಬಂದ್ರಯ್ಯ, ಆರ್ಸಯ್ಯ ಬೇಗ. ಅಯ್ಯೋ, ಹೋಯ್ತು ನನ್ ಬಾಡಿ, ಹೋಯ್ತು. ಬಾಲ, ಮಾನವರ ದೇಹ ಒಮ್ಮೆ ಅಗ್ನಿಗಾಹುತಿಯಾದ ಮೇಲೆ ಮರಳಿ ಅದನ್ನು ಪಡೆಯಲು ಸಾಧ್ಯವಿಲ್ಲ. ಮಾನವಿ, ಹೇಗೂ ತಪ್ಪು ನಡೆದು ಬಿಟ್ಟಿದೆ. ನೀನೂ ಬಂದು ಬಿಟ್ಟಿರುವೆ. ಉಳಿದ 82 ವರ್ಷ ಹಾಯಾಗಿ ನಮ್ಮ ಜೊತೆಯಲ್ಲಿ ಕಾಲ ಕಳೆಯಬಹುದಲ್ಲವಾ? ನನ್ ಮುದ್ದಿನ ಮಾವನ್ ಬಿಟ್ಬಿಟ್ಟು ನಾನು ಇಲ್ಲಿರ್ಬೇಕಾ? ನನ್ಗದೆಲ್ಲ ಗೊತ್ತಿಲ್ಲ. ನನ್ ಬಾಡಿ ನಂಗೆ ಕೊಟ್ಬಿಡ್ರಯ್ಯ. ಮಾನವಿ, ಅದೆಲ್ಲ ಅಸಾಧ್ಯವೆಂದು ತಿಳಿದು ಕೂಡ ಯಾಕೆ ಹಠ? ಅರೆ ಅಲ್ಲಯ್ಯ, ತಪ್ಪು ಮಾಡಿರೋದು ನೀವು, ನನಗೆ ರೋಫ್ ಹಾಕ್ತೀರಾ? ಈ ವಿಷಯ ನಮ್ಮ ತಾಯಂದ್ರು ಗೊತ್ತಾದ್ರೆ ನಿಮ್ಮ ಗತಿ ಡಾಮ್ ಡಸ್ಕ ಡಂಕ ಫಲ. ಯಾರಮ್ಮ ನಿನ್ನ ತಾಯಂದಿರು? ಇನ್ಯಾರು? ಲಕ್ಷ್ಮಿ, ಸರಸ್ವತಿ, ಪಾರ್ವತಮ್ಮ. ಓಹೋ, ಅವರೇನು ನಿಮ್ಮ ಮನೆ ಆಳುಗಳು? ನೀನು ಕೂಗಿದ ತಕ್ಷಣ ಓಡೋಡಿ ಬರುವುದಕ್ಕೆ. ಮನೆ ಆಳುಗಳಲ್ಲಯ್ಯ, ಮನೆ ದೇವ್ರು, ನಮ್ಮ ದೇವತೆಗಳು. ಭಕ್ತರು ಕಷ್ಟದಲ್ಲಿರೋವಾಗ ಕೂಗಿದ್ರೆ ಯಾಕಯ್ಯ ಬರಲ್ಲ? ಕೂಗಮ್ಮ, ನೋಡೋಣ ಬರ್ತಾರಾ? ನೋಡಿ, ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ. ನೋಡಿದ್ರಮ್ಮ ಇವರೆಂತ ಕೆಲಸ ಮಾಡಿದಾರೆ ಅಂತ? ಅರೆ ಎಲ್ಲಿ? ನೋಡಿದ್ರ ತಾಯಿಂದ್ರ, ಇವ್ರು ನಿಮ್ಗೆ ಏನಾದ್ರು ಗೊತ್ತಾ? ನಾನ್ ತಾಯಿಂದ್ರನ್ನ ಕರಿತೇನೆ ಎಂದಿದ್ದಕ್ಕೆ ಕರೆದ ತಕ್ಷಣ ಓಡ್ ಬರೋಕೆ ಅವ್ರೆ ನಿಮ್ಮನೆ ಆಳಗಳ ಅಂತಂದ್ರು. ತಪ್ಪು ಮಾಡಿದವರಲ್ಲವೇ ತಪ್ಪಿಸಿಕೊಂಡು ಇನ್ನೊಬ್ಬರನ್ನು ಅವಮಾನ ಮಾಡುವುದು?
ಮಕ್ಕಳೇ, ನೀವು ಮಾಡಿರುವ ಈ ತಪ್ಪನ್ನು ಈಗಾಗಲೇ ನನ್ನ ಸುತ ನಾರದ 3 ಲೋಕಗಳಲ್ಲೂ ಕೊಂಡಾಡುತ್ತಿರಬಹುದೇನೋ. ಯಮರಾಜನ ಆಸ್ಥಾನದಲ್ಲಿ ಒಂದು ಹೆಣ್ಣಿಗೆ ಇಂಥ ಶೋಚನೀಯ ಪರಿಸ್ಥಿತಿಯೇ? ಇನ್ನು ತ್ರಿಮೂರ್ತಿಗಳಿಂದ ನೀವು ಹೇಗೆ ಪಾರಾಗುತ್ತೀರೋ ಏನೋ. ಅಮ್ಮ, ಅವರು ಆಗಮಿಸುವುದಕ್ಕೆ ಮುಂಚೆ ನಮ್ಮ ತಪ್ಪನ್ನು ಕ್ಷಮಿಸಿ ಈಕೆಯನ್ನು ಯಾವುದಾದರೂ ರೀತಿಯಲ್ಲಿ ಭೂಲೋಕಕ್ಕೆ ಕರೆದುಕೊಂಡು ಹೋಗಿ ಯಾವುದಾದರೂ ಹೆಣ್ಣಿನ ದೇಹದಲ್ಲಿ ಸೇರಿಸುವುದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಆಹಾ, ಆಮೇಲೆ ಯೋ ಕುಳ್ಳ, ಬಾಳ ಛತ್ರಿ ಕಣೆಯ ನೀನು. ಸರಿಯಾಗಿ ಹೇಳಿದೆ ಮಾನವಿ. ಮುಚ್ಚಯ್ಯ ಬಾಯಿ, ನೀನೇನ್ ಕಮ್ಮಿ ಅಲ್ಲ. ಚಿತ್ರ ಗುಪ್ತಾ, ಯೋ ನಂದೇನ್ ವೇಸ್ಟ್ ಮಾಡಿ ಅನ್ಕೊಂಡ್ರಾ? ಭೂಲೋಕದಲ್ಲಿ ನನ್ನ ಫೇಸ್ ವ್ಯಾಲ್ಯೂ ನಿಮಗೇನೇ ಗೊತ್ತು? ನಮ್ಮ ನಾಟಕ ಮಿತ್ರ ಮಂಡಳಿ ಹೆಸರು ಏನಂತ ಗೊತ್ತಾ? ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ನಾಟಕ ಮಿತ್ರ ಮಂಡಳಿ ಅಂತ. ಅಭಿಮಾನಿಗಳಿಗೆ ಏನಾದ್ರೂ ಗೊತ್ತಾದ್ರೆ ಅಲ್ಲಿಂದಾನೇ ನಿಮ್ ಯಮಲೋಕ ಟಾಪ್ ಟಾಪ್ ಆರಿಸ್ಬಿಡ್ತಾರೆ. ಅಯ್ಯೋಯ್ಯೋ, ಬೇಡ ತಾಯಿ, ದಯವಿಟ್ಟು ಕ್ಷಮಿಸಿಬಿಡಿ. ಚಿತ್ರಗುಪ್ತ, ಯಾರ ಕೋಪವನ್ನಾದರೂ ಸಹಿಸಬಹುದು, ಈ ಭಕ್ತರ ಕೋಪವನ್ನು ಸಹಿಸುವುದು ಕಷ್ಟ ಸಾಧ್ಯ. ಗೊತ್ತಾಗ್ತಾನೆ? ಮತ್ತೆ ಕಳಿಸ್ಬಿಡಿ. ಹಲೋ ಫಾದರ್ಸ್, ದಯವಿಟ್ಟು ನಮ್ಮ ಅಪರಾಧವನ್ನು ಕ್ಷಮಿಸಿಬಿಡಿ. ಅಯ್ಯೋ, ಅಂತ ಕೆಲಸ ಏನಾದ್ರೂ ಮಾಡ್ಬಿಟ್ಟಿರಾ? ಇವ್ರನ್ನ ಕ್ಷಮಿಸ್ಬಿಟ್ರೆ ನನ್ಗತಿ ಡಾಮ್ ಡಸ್ಕ ಡಂಕ ಪಲಾಸ್. ಮೊದ್ಲು ನನ್ನ ಪರಿಸ್ಥಿತಿ ನೋಡಿ ಅಪ್ಪಂದ್ರೆ. ಮಗಳೇ, ನಿನ್ನ ಸಂಕಟವನ್ನು ನಾವು ಚೆನ್ನಾಗಿ ಬಲ್ಲೆವು. ನಡೆದು ಹೋದ ತಪ್ಪಿಗೆ ಪರಿಹಾರ ಹುಡುಕಬೇಕೇ ಹೊರತು ಮತ್ತೆ ಮತ್ತೆ ಅದನ್ನೇ ಮೆಲುಕು ಹಾಕುವುದು ಶ್ರೇಯಸ್ಕರವಲ್ಲ. ಮಗಳೇ ಮಾಲಾ, ನನ್ನ ಸೃಷ್ಟಿಯಲ್ಲಿ ಒಂದು ದೇಹಕ್ಕೆ ಕೊಟ್ಟ ರೂಪವನ್ನೇ 7 ಬಾರಿ ಪ್ರತಿರೂಪವಾಗಿ ನೀಡುತ್ತೇನೆ. ಅಂದ್ರೆ ಒಂದು ಮೋಲ್ಡ್ ಅನ್ನ 7 ಸಲ ರಿಪೀಟ್ ಮಾಡ್ತೀರಾ? ಜೆರಾಕ್ಸ್ ಮಿಷನ್ ತರ. ಸೂಪರ್. ಒಂದು ದೇಹ ಸುಟ್ಟರೇನಂತೆ, ಆದರೆ ಅದೇ ರೂಪ ಪಡೆದ ಇನ್ನೂ 6 ಜೀವಗಳು ಭೂಲೋಕದಲ್ಲಿರುವುದು ಸತ್ಯ. ಯಮಧರ್ಮ, ನೀನು ಚಿತ್ರಗುಪ್ತನೊಡನೆ ಭೂಲೋಕಕ್ಕೆ ತೆರಳಿ ಆ 6 ಜೀವಗಳಲ್ಲಿ ಇವಳು ಯಾರನ್ನು ಇಷ್ಟಪಡುವಳೋ ಆ ದೇಹದಲ್ಲಿ ಈಕೆಯನ್ನು ಸೇರಿಸಿ ಬಾ. ಧನ್ಯವಾದ ಚಿತ್ರಗುಪ್ತರೇ. ಅಪ್ಪಂದ್ರೆ ಇವರಿಬ್ರು ನಿಮ್ ಮುಂದೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ನೀವು ಬರೋಕ್ ಮುಂಚೆ ನೋಡ್ಬೇಕಾಗಿತ್ತು. ಏನ್ ಸ್ಟೈಲು, ಏನ್ ಪೋಸು. ಯಮಧರ್ಮ, ಈಕೆ ನಿಮ್ಮನ್ನು ಸಂತೋಷವಾಗಿ ಹೋಗಿ ಎಂದು ಹೇಳುವವರೆಗೂ ನೀವು ಯಮಲೋಕಕ್ಕೆ ಹಿಂತಿರುಗಿ ಬರುವಂತಿಲ್ಲ. ಈಕೆಯೊಂದಿಗೆ ಇದ್ದು ಎಲ್ಲಾ ರೀತಿಯಿಂದಲೂ ಸಹಕರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಅಪ್ಪಣೆ ತಂದೆ. ಮಗಳೇ ಮಾಲಾ, ಯಾವುದೇ ಸಂದರ್ಭದಲ್ಲೂ ಈ ವಿಷಯವನ್ನು ಮಾನವರಿಗೆ ತಿಳಿಸಿಕೊಡುವುದು ಇದು ದೇವರಹಸ್ಯ. ರೈಟ್ ರೈಟ್. ತ್ರಿಮೂರ್ತಿಗಳ ಆದೇಶದ ಮೇರೆಗೆ ನಾವು ಭೂಲೋಕಕ್ಕೆ ಬಂದದ್ದಾಯಿತು. ಮಾನವಿ. ಏನು ಮಾನವಿ? ಯೋ, ಮಾನವಿ ಅಂತೆ. ಅದೇನಯ್ಯ ಒಳ್ಳೆ ಬಯಲಾಡ್ತೋರ್ ತರ ಸ್ಟೈಲ್ ಆಗಿ ಸಿಸ್ಟರ್, ಬ್ರದರ್, ಹಲೋ ಸಿಸ್ಟರ್ ಅಂತ ಅನ್ನಯ್ಯ. ಚಿತ್ರಗುಪ್ತ, ಹಲೋ ಸಿಸ್ಟರ್. ಸರಿ. ಬ್ರಹ್ಮ ಸೃಷ್ಟಿಸಿರುವ ಉಳಿದ 6 ದೇಹಗಳಲ್ಲಿ ಈಗ ಮೊದಲನೆಯದನ್ನು ತೋರಿಸುತ್ತೇವೆ. ಮನೆಯೇ ಮಂತ್ರಾಲಯ. ನಮಸ್ಕಾರ ಮೇಷ್ಟ್ರಿಗೆ. ನಮಸ್ಕಾರ. ಏನಾಗಬೇಕಾಗಿತ್ತು? ಇವಳು ನನ್ನ ಮಗಳು ಹ್ಮ್, ಕಾನ್ವೆಂಟ್ ಸ್ಕೂಲ್ಗೆ ಸೇರ್ಕೋಬೇಕು ಅಂತ ಹಠ ಮಾಡ್ತಿದ್ದಾಳೆ. ಬಹಳ ಸಂತೋಷ. ಆದ್ರಿಂದ ತಾವು ಇವಳನ್ನ ತಮ್ಮ ಕಾನ್ವೆಂಟ್ಗೆ ಸೇರ್ಸ್ಕೋಬೇಕಾಗಿ ಪ್ರಾರ್ಥನೆ. ಅನಿಷ್ಟ ನಿಮ್ಮನ್ನಲ್ಲ, ಇವ್ರನ್ನ. ಏನ್ ಸ್ವಾಮಿ, ನಿಮಗಿದು ಕಾನ್ವೆಂಟ್ ತರ ಕಾಣಿಸ್ತಿದ್ಯಾ? ಇನ್ನೇನ್ ಸ್ವಾಮಿ, ಕಪ್ಪು ಬೋರ್ಡು, ಕೈಯಲ್ಲಿ ಕೋಲು, ಕರಿ ಕೋಟು. ಇಲ್ಲಿ ಮಕ್ಕಳು ನೋಡಿದ್ರೆ ಕಾನ್ವೆಂಟ್ ಅಲ್ಲದೆ ಇನ್ನೇನು ಸ್ವಾಮಿ? ಮಹಾಶಯ, ಇದು ಕಾನ್ವೆಂಟ್ ಅಲ್ಲ, ಇದು ನನ್ನ ಸ್ವಂತ ಮನೆ. ಇವರೆಲ್ಲ ನನ್ನ ಸ್ವಂತ ಮಕ್ಕಳು. ಇವರೆಲ್ಲ ನಿಮ್ಮ ಸ್ವಂತ ಮಕ್ಕಳ? ಯಾಕೆ ಸ್ವಾಮಿ, ಡೌಟಾ? ಇವರೆಲ್ಲ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಕ್ಕಳೇ ಸ್ವಾಮಿ. ಏನೋ 18ನೇ ವಯಸ್ಸಿನಲ್ಲಿ ಒಂದು ಸುಂದರವಾದಂಥ ಹೆಣ್ಣನ್ನು ಕರ್ಕೊಂಡ್ಬಂದು ನನಗೆ ಮದುವೆ ಮಾಡಿಸ್ಬಿಟ್ರು. ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಅಂತ ಲೈನ್ ಆಗಿ ಹುಟ್ಕೊಂಡ್ಬಿಡ್ತು. ಪ್ರಾರಬ್ಧ ಕರ್ಮಗಳು. ಅದಕ್ಕೆ ನನ್ನ ಈ ಊರಿನಲ್ಲಿ ಪ್ರೀತಿಯಿಂದ HMT ಅಂತ ಕರೀತಾರೆ. ಓ, HMT ಫ್ಯಾಕ್ಟ್ರಿ ನಿಮ್ದೇನಾ? ಅಲ್ಲ, HMT ಅಂದ್ರೆ ಹೆಣ್ಣು ಮಕ್ಕಳ ತಂದೆ. ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಲ್ಲಯ್ಯ ಸೀಟ್ ಸಿಗುತ್ತೆ. ಅದಕ್ಕೆ ನನ್ನ ಮನೇನೇ ಒಂದು ಪಾಠಶಾಲೆ ಮಾಡ್ಕೊಂಡು ನಡೆಸ್ತಿದ್ದೆ. ಸಂತೋಷ, ಬಹಳ ಸಂತೋಷ. ನನ್ನ ಮಗಳನ್ನು ತಮ್ಮ ಸ್ವಂತ ಮಗಳಂತೆ ಭಾವಿಸಿ ತಮ್ಮ ಕಾನ್ವೆಂಟಿಗೆ ಸೇರಿಸ್ಕೋಬೇಕಾಗಿ. ಅನಿಷ್ಟ. ನಿಮ್ಮ ಮಗಳನ್ನ ನನ್ನ ಸ್ವಂತ ಮಗಳು ಅಂತ ತಿಳ್ಕೊಳ್ಳೋದೆ.
ಈ ವಿಷಯ ಏನಾದ್ರೂ ನನ್ನ ಅಲ ಮೇಲೆ ಗೊತ್ತಾಗ್ಬಿಟ್ರೆ ನನ್ನನ್ನು ಬುಡ ಮೇಲೆ ಮಾಡ್ಬಿಡ್ತಾಳಷ್ಟೇ. ಈ ಬ್ರಹ್ಮ ರಾಕ್ಷಸಗಳನ್ನ ನೋಡ್ಕೊಳ್ಳೋಕೆ ಹೆಣಗಾಡ್ತಾ ಇದ್ದೀನಿ. ಇನ್ನೊಂದು ಮಗು ಬೇರೆನಾ? ಕರ್ಕೊಂಡೋಗಿ ಸ್ವಾಮಿ. ದಯವಿಟ್ಟು ಸೇರಿಸ್ಕೊ. ಸಾಧ್ಯ ಇಲ್ಲ, ಕರ್ಕೊಂಡೋಗಿ. ದಯವಿಟ್ಟು. ಸಾಧ್ಯ. ಆಯ್ತು, ಹೋಗಿ ಬರ್ತೀನಿ. ಬರ್ಕೊಳ್ರೆ ಹೆಣ್ಣು ಪಿಶಾಚಿಗಳ. ಏನ್ರಿ ನನ್ನ ಮುದ್ದಾದ ಹೆಣ್ಣು ಮಕ್ಕಳನ್ನ ಹೆಣ್ಣು ಪಿಶಾಚಿಗಳು ಅಂತ ಬೈತಿದ್ದೀರಾ? ಇವರೇ ನಮ್ಮ ಹೊಟ್ಟೆಲ್ ಹುಟ್ಟಬೇಕು ಅಂತ ಬೇಡ್ಕೊಂಡಿದ್ರ? ನೀವೇ ತಾನೇ ಹುಟ್ಟಿಸಿದ್ದು. ಯಾಕೆ ಹುಟ್ಟಿಸ್ಬೇಕು, ಯಾಕೆ ಬೈಬೇಕು? ತಪ್ಪೆಲ್ಲ ನಂದೆ, ನಿಂದೇನು ಇಲ್ಲ ಅಲ್ಲ? ಅದ ನಂದು ಇದೀರಿ. ವಂಶಧಾರಕ್ಕೆ ಗಂಡು ಮಗು ಬೇಕು, ಕಾಯಿ ಕಾಯಿ ಅಂತ ನೀವೇ ತಾನೇ ಹೇಳಿದ್ದು. ಇದೆ ಇದೆ, ಈ ಡಾಮಿನೇಷನ್ ಇಂದಾನೆ ವರ್ಷಾಗಿ ಹೆಣ್ಮಕ್ಳು ಹುಡ್ತಾ ಇರೋದು. ನೀವು ಮಾಡಬೇಡಿ ಅಂತ ನಾನೇನ್ ಹೇಳಿದ್ನಾ? ಅವಕಾಶ ಕೊಟ್ರೆ ತಾನೇ. ಪ್ರೀಮಿಯಂ ಕ್ವಾಲಿಟಿ ಎಲೆಕ್ಟ್ರಾನಿಕಲಿ ಟೆಸ್ಟೆಡ್ ಡಿಲಕ್ಸ್ ನಿರೋಧ್. ಹೌದು, ಡಿಲಕ್ಸ್ ನಿರೋಧ್. ಅಪ್ಪ, ನಿರೋಧ್ ಅಂದ್ರೆ ಏನು? ನೋಡಿದ್ಯಾ ಅಲ್ಮೇಲು, ನಮ್ ಸರ್ಕಾರದವರು ಹಗಲು ರಾತ್ರಿ ಸಣ್ಣ ಮಕ್ಕಳು ಕೇಳಿಸ್ಕೊಳ್ಳೋ ಹಾಗೆ ನಿರೋಧ್ ನಿರೋಧ್ ಅಂತ ಪ್ರಚಾರ ಮಾಡ್ತಾ ಇದ್ರೆ ಹೀಗೆ ಆಗೋದು. ಮಕ್ಕಳ ಪ್ರಶ್ನೆಗೆ ಏನಂತ ಉತ್ತರ ಹೇಳೋದು, ಹೇಗೆ ಅಂತ ಉತ್ತರ ಹೇಳೋದು? ಪ್ರಚಾರ ಮಾಡ್ತಾ ಇರೋದು ಹೀಗಾಗದೆ ಇರ್ಲಿ ಅಂತಾನೆ. ಯಾಕೆ? ಏನು ಏನು? ನೀನು ಇಷ್ಟೊಂದು ಆನಂದ ಪಟ್ಟ ಮೇಲೆ ನಿನಗೆ ಆ ದೇಹವು ಇಷ್ಟವಾಗಿದೆ ಎಂದು ನಾವು ತೀರ್ಮಾನಿಸಿ ಬಿಟ್ಟೆವು. ಇದೇ ನಿಮ್ ಯಮಲೋಕ ದರ್ಬಾರು. ನೀವೇ ತೀರ್ಮಾನ ತಗೊಳ್ಳೋದಿಕ್ಕೆ ನಾನೇ ಆ ತೀರ್ಮಾನ ತಗೋಬೇಕು? ನೀವೇ ನೋಡಿದ್ರಲ್ಲ, 8 ಹೆಣ್ಮಕ್ಳು ಹೊಟ್ಟೆಲಿ ಅರ್ಧ. ಈ 8 ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಆ ಬುಡ ಮೇಲೆ ಕೈ ಕೊಟ್ಟು ನಮ್ಮ ಮಾನತ್ ಹೋಗಿ ಈ ಮಕ್ಕಳಿಗೆಲ್ಲ ನೀ ತಂದೆ ಆಗಪ್ಪ ಅಂತ ನಾನು ಕೇಳ್ಕೋಬೇಕು. ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು. ಅಯ್ಯೋ, ನನ್ನ ಮಾವನ ಜೊತೆ ಡ್ಯೂಟ್ ಆಡ್ಬೇಕಯ್ಯ. ಈಗೇನು ಮಾಡುವುದು ಸಿಸ್ಟರ್? ನೆಕ್ಸ್ಟ್